ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಗೈಸ್, ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ 4ನೇ ಟಾಸ್ಕ್ ನಡೆದಿದೆ. 4ನೇ ಟಾಸ್ಕ್ನಲ್ಲಿ ಯಾರ್ಯಾರು ಆಡಿದ್ರು, ಟಾಸ್ಕ್ ಹೆಂಗಿತ್ತು, ಯಾರು ಗೆದ್ರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಏನೇನು ಅನ್ಕೊಂಡಿದ್ರು 2026ನಲ್ಲಿ ಎಲ್ಲ ನೆರವೇರಲಿ, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಥರ್ಡ್ ಟಾಸ್ಕ್ನಲ್ಲಿ ಧನುಷ್ ಮತ್ತು ರಘು ಅವರು ಟಾಸ್ಕ್ನ ಗೆದ್ದು ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆದರು. ನೆಕ್ಸ್ಟ್ ರೌಂಡ್ ಅಂದರೆ ಟಾಸ್ಕ್ ನಂಬರ್ 4. ಟಾಸ್ಕ್ ನಂಬರ್ 4 ಹೆಂಗೆ ನಡೆಯುತ್ತೆ ಅಂದರೆ ಗೈಸ್, 4ನೇ ಟಾಸ್ಕ್ ಹೆಂಗೆ ನಡೆಯುತ್ತೆ ಅಂದರೆ ಗಾರ್ಡನ್ ಏರಿಯಾದಲ್ಲಿ 2 ಬಾಕ್ಸ್ ಇರುತ್ತೆ. 2 ಬಾಕ್ಸ್ ಫುಲ್ಲು ಮಣ್ಣು ತುಂಬಿರ್ತಾರೆ. ಮತ್ತು ಎಸ್ ಶೇಪ್ನಲ್ಲಿ ಬೆಂಚಸ್ ಪ್ರಿಪೇರ್ ಮಾಡಿರ್ತಾರೆ. ಮತ್ತು 3 ಸೀಸಾಗಳಿರುತ್ತೆ. ಸೀಸಾಗಳು. ಈ ಟಾಸ್ಕ್ ಏನು ಕತೆ ಅಂದರೆ 2 ರೌಂಡ್ನಲ್ಲಿ ಈ ಟಾಸ್ಕ್ ನಡೆಯುತ್ತೆ. ಗೈಸ್, ಫಸ್ಟ್ ರೌಂಡ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಮಹಿಳಾ ಸದಸ್ಯರು ಇರ್ತಾರಲ್ಲ ಅವರು ಮತ್ತು ಲಾಸ್ಟ್ ರೌಂಡ್ನಲ್ಲಿ ಅಂದರೆ 3ನೇ ರೌಂಡ್ನಲ್ಲಿ ಔಟ್ ಆಗಿರೋಂಥ ಧ್ರುವಂತು ಸಪೋರ್ಟ್ ಮಾಡಬೇಕಾಗುತ್ತೆ. ಯಾರಿಗೆ ಸಪೋರ್ಟ್ ಮಾಡ್ತಿರೋ ಅವರು ಒಂದು ಬೌಲ್ ಫುಲ್ಲು ಮಣ್ಣು ಎತ್ಕೊಂಡು ಹೋಗಿ ಯಾರ್ಯಾರು ಸಪೋರ್ಟ್ ಮಾಡ್ತಿರೋ ಅವ್ರ ವಿರುದ್ಧ, ಅಂದರೆ ಇವಾಗ ಧನುಷ್ ಸಪೋರ್ಟ್ ಮಾಡಿದ್ರೆ ರಘು ಅವ್ರು ಸೀಸೋ ಹೋಗಿ ಮಣ್ಣು ಹಾಕ್ಬೇಕಾಗುತ್ತೆ. ಸೀಸೋ ಏನಾದ್ರು ಅವ್ರ ಕಡೆ ವಾಲಿದ್ರೆ ಆ ರೌಂಡ್ನಲ್ಲಿ ಅವ್ರು ಔಟ್ ಆಗ್ತಾರೆ. ಇವಾಗ ಫಸ್ಟ್ ರೌಂಡ್ನಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅಂದರೆ ಕಾವ್ಯ ಮತ್ತು ಸ್ಪಂದನ ಅವರು ಧನುಷ್ ಸಪೋರ್ಟ್ ಮಾಡಿದ್ರು. ರಾಶಿಕಾ, ರಕ್ಷಿತಾ ಮತ್ತು ಧ್ರುವಂತ್ ಅವರು ರಘು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಫಸ್ಟ್ ರೌಂಡ್. ಸೆಕೆಂಡ್ ರೌಂಡ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಬಾಕ್ಸ್ ಇರುತ್ತಲ್ಲ, ಬಾಕ್ಸಿಂದ ಮಣ್ಣನ್ನ ಬೌಲ್ ಒಳಗಡೆ ಹಾಕ್ಕೊಂಡು ಬೌಲ್ನ ಕೈಯಲ್ಲಿ ಇಟ್ಕೊಂಡು ಎಸ್ ಶೇಪ್ ಥರ ಬೆಂಚಸ್ ಇರುತ್ತೆ. ಬೆಂಚ್ ಮೇಲೆ ನಡ್ಕೊಂಡು ಹೋಗಿ ಸೀಸಾಗೆ ಮಣ್ಣನ್ನ ಹಾಕೋದು. ಈ ಟಾಸ್ಕ್ನ ಟೈಮಿಂಗ್ಸು ಹತ್ತತ್ರ 20 ಮಿನಿಟ್ಸ್ ಟಾಸ್ಕ್ನ ಟೈಮಿಂಗ್ಸು. ಯಾರು ಸೀಸೋ ಅವ್ರ ಕಡೆ ವಾಲುತ್ತೋ ಅವರು ಆ ಟಾಸ್ಕಿಂದ ಆಚೆ ಆಗ್ತಾರೆ. ಈ ಟಾಸ್ಕ್ನಲ್ಲಿ ಯಾರು ಗೆದ್ದಿದ್ದಂದರೆ ಧನುಷ್ ಅವರು ಈ ಟಾಸ್ಕ್ನ ಗೆದ್ದು 4ನೇ ಸ್ಪರ್ಧೆ ಆಗ್ತಾರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗೆ.